ಲಾಡ್ಜ್ ಒಂದರಲ್ಲಿ ಇಂಜಿನಿಯರ್ ಒಬ್ಬ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ದಾವಣಗೆರೆ ನಗರದ ಪಿಬಿ ರಸ್ತೆಯಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಸಮೀಪದ ಕಳ್ಳಿಗುದ್ದಿ ಗ್ರಾಮದ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದಾನೆ. ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಸಂತೋಷ್ ಆಗಸ್ಟ್ 6ರಂದು ದಾವಣಗೆರೆಗೆ ಬಂದಿದ್ದು ದರ್ಶನ್ ಗ್ರ್ಯಾಂಡ್ನಲ್ಲಿ ರೂಮ್ ಮಾಡಿಕೊಂಡು ತಂಗಿದ್ದ. 4 ದಿನಗಳಿಂದ ಕೊಠಡಿಯಿಂದ ಹೊರಗೆ ಸಂತೋಷ್ ಬಂದಿರಲಿಲ್ಲ. ಕೊನೆಗೆ ಕೊಠಡಿಯಿಂದ ದುರ್ವಾಸನೆ ಬರುತ್ತಿರುವುದನ್ನು ಗಮನಿಸಿದ ಲಾಡ್ಜ್ ಸಿಬ್ಬಂದಿಗಳು ಪರಿಶೀಲಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು ಸಂತೋಷ್ ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಈ ಸಂಬಂಧ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮದು ಗೋಕಾಕ್ ತಾಲೂಕು ಕಳ್ಳಿಗುದ್ದಿ ಅಂತ ಬೆಳಗಾಂ ಡಿಸ್ಟಿಕ್ಕು. ನನ್ನ ಹೆಸರು ವಿಠಲ್ ಅಂತೇಳಿ. ಅವನು ನಮ್ಮ ಹಳೆ ಆಗಬೇಕು. ಅವನು ಬೆಂಗಳೂರಲ್ಲಿ ಜಾಬ್ ಮಾಡ್ತಾಯಿದ್ದ. ಅವ್ರ ಅಣ್ಣನ ಜೊತೆಯಲ್ಲಿ ಸುನಿಲ್ ಅಂತ ಅವನ ಜೊತೆ ಜಾಬ್ ಮಾಡ್ತಾಯಿದ್ದ. ಅವನು 31 ತಾರೀಕು ಅಲ್ಲಿಂದ ಇಲ್ಲ ನನ್ನ ಆಫೀಸ್ ಕೆಲಸ ಇದೆ, ವರ್ಕ್ ಇದೆ ಅಂಥೇಳಿ ನಾ ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಬಂದಿದ್ದಾನೆ. ಬಂದು ಇಲ್ಲಿಗೆ 6 ತಾರೀಕು ಬಂದು ಇಲ್ಲಿ ಚೆಕ್ ಇನ್ ಆಗಿದ್ದಾನೆ ದರ್ಶನ್ ಗ್ರ್ಯಾಂಡಲ್ಲಿ. 6 ತಾರೀಕು ಆದಮೇಲೆ ಇವತ್ತು 10 ತಾರೀಕು ಬೆಳಗ್ಗೆವರೆಗೂ ಅವ್ರು ಯಾರೂ ನೋಡಿಲ್ಲ. 7 ತಾರೀಕು ನೋಡಬೇಕು, 8 ತಾರೀಕು ನೋಡಬೇಕು, ಯಾರೂ ನೋಡೇ ಇಲ್ಲ ಅವರು. ಇವತ್ತು 10 ತಾರೀಕು ನೋಡಿ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು ಸ್ಟೇಷನ್ದಿಂದ, ನಮ್ಗೆ ಹಿಂಗೆ ಈ ಥರ ಆಗಿದೆ ಅಂತ. ಅಂದ್ಮೇಲೆ ನಾವು ಅಲ್ಲಿಂದ ಇಮಿಡಿಯೇಟಾಗಿ ಎಲ್ಲ ಬಂದ್ವಿ. ಬಂದು ನೋಡಿದರೆ ಅದಕ್ಕೆ ಬಾಡಿ ಎಲ್ಲ ಪೂರಾ ಇದಾಗಿಬಿಟ್ಟಿದೆ, ಡಿಕಂಪೋಸ್ ಆಗಿಬಿಟ್ಟಿದೆ. ಅದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ. ಅವ್ನು ಸುಮಾರು 10 ವರ್ಷದಿಂದ ಅಲ್ಲೇ ಬೆಂಗಳೂರಲ್ಲೇ ಇದ್ದ ಅವನು. ಅವ್ನಿಗೆ ಯಾವ ಥರನೂ ಏನು ಹ್ಯಾಬಿಟ್ಸ್ ಇರಲಿಲ್ಲ, ಏನಿರಲಿಲ್ಲ. ಅವ್ನು ಯಾಕದು ಏನು ನಮಗೂ ಅಷ್ಟು ಐಡಿಯಾ ಇಲ್ಲ. ಅದೀಗ ಅದನ್ನು ನೋಡ್ಬೇಕು. ಇಲ್ಲ ಅದು ಹೆಂಗಾಗಿದೆ, ಹೆಂಗೆ ಕೆಳಗಡೆ ಅದು ವೇಟ್ ಆಗಿ ಕೆಳಗಡೆ ಬಿದ್ದಿದ್ದಾನೆ, ಹಿಂಗೆ ಮಾಡ್ಕೊಂಡಿದ್ದಾನೆ. ಇಲ್ಲ ಏನೂ ಇಲ್ಲ, ಅವ್ರ ಮನೇಲಿ ಎಲ್ಲನೂ ಚೆನ್ನಾಗೇ ಇದೆ. ಅವ್ರ ತಂದೆ ರಿಟೈರ್ಡ್ ಸ್ಕೂಲ್ ಮೇಸ್ಟ್ರು, ಅವ್ರನ್ನ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ.